ಪಾತ್ರ ಮಾಡಿದರು. ಇವತ್ತು ತೀರ್ಕೊಂಡಿದ್ದಾರೆ. ಮತ್ತು ಶಾಂತಿ ಸಿಗಲಿ. ಲಾಸ್ಟು ಅವ್ರ ಜೊತೆ 2020 ಪಿಕ್ಚರಲ್ಲಿ ಮಾಡಿದ್ದು, ಆವಾಗಲೇ ತುಂಬ ಡಲ್ ಆಗಿದ್ದರು. ಪಾಪ 2 ಸಲ ಬೈಪಾಸ್ ಆಪ್ರೇಷನ್ ಆಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಯು. ಇದು ನಟ ಕೋಮಲ್ ಅವರ ಮಾತನ್ನು ನಾವು ಗಮನಿಸ್ತಾ ಇದ್ವಿ. 2020 ಸಿನಿಮಾದಲ್ಲಿ ನಾವು ನಡೆಸಿದ್ವಿ. ಆಗಲೇ ಸ್ವಲ್ಪ ಡಲ್ ಆಗಿದ್ದರು ಅವರು. ಸೊ 1 ಬಾರಿ ಬೈಪಾಸ್ ಕೂಡ ಆಗಿತ್ತು. ಅದಾದಮೇಲೆ ಈ ಬಾರಿ ಅವರು ವಿಧಿವಶರಾಗಿದ್ದಾರೆ. ತುಂಬ ಬೇಸರದ ವಿಚಾರ ಅಂತ. ಸೊ ಸ್ಯಾಂಡಲ್ವುಡ್ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ನಿಧನರಾದ ನಂತರ ನೀವೀಗ ಸದ್ಯದ ಅಪ್ಡೇಟ್ ನೋಡ್ತಿರೋದು ಸುಲ್ತಾನ್ ಪಾಳ್ಯ ನಿವಾಸದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಸೊ ಅಲ್ಲಿಗೆ ಅವರ ಪಾರ್ಥಿವ ಶರೀರವನ್ನು ತಂದು ಅಂತಿಮ ದರ್ಶನಕ್ಕೆ ಇರಿಸಲಾಗಿದೆ. ಇನ್ನು ಹಿರಿಯ ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ದನ್ ವಿಚಾರವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜನಾರ್ದನ್ ಅಂತಿಮ ದರ್ಶನದ ಬಗ್ಗೆ ನಟ ರವೀಂದ್ರನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತಿಮ ದರ್ಶನದ ಬಳಿಕ ಪೀಣ್ಯದಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಮಧ್ಯಾಹ್ನ 12:30 ಬಳಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ಮಧ್ಯಾಹ್ನ 3:30ವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಇರುತ್ತೆ ಅಂತ. ಸೊ ಸಂಜೆ 4 ಗಂಟೆ ಬಳಿಕ ಪೀಣ್ಯದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಬನ್ನಿ ರವೀಂದ್ರನಾಥ್ ಅವರು ಏನು ಮಾಹಿತಿ ಕೊಟ್ಟರು ನೋಡೋಣ. ಕರ್ನಾಟಕದ ಬಹಳ ಶ್ರೇಷ್ಠ ಹಾಸ್ಯ ನಟ, ಪೋಷಕ ನಟರಾದಂತಹ ಆತ್ಮೀಯ ವ್ಯಕ್ತಿ, ಸರಳ ವ್ಯಕ್ತಿತ್ವದ ಬ್ಯಾಂಕ್ ಜನಾರ್ದನ್ ಅಂತಾನೆ ಅವರು ಪ್ರಸಿದ್ಧಿ ಪಡೆದಿದ್ರು. ಬಿಕಾಸ್ ಬ್ಯಾಂಕಲ್ಲಿ ಕೆಲಸದಲ್ಲಿ ಇದ್ದಿದ್ದರಿಂದ ನಮ್ಮ ಆತ್ಮೀಯ ಬ್ಯಾಂಕ್ ಜನಾರ್ದನ್ ನಿನ್ನೆ ರಾತ್ರಿ 2:30 ಗಂಟೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ರಾತ್ರಿ 2:30 ಗಂಟೆಗೆ ಅವರು ನಿಧನರಾಗಿದ್ದಾರೆ ಅನ್ನೋ ಸುದ್ದಿನ ತಿಳಿಸೋದಕ್ಕೆ ಬಹಳ ವಿಷಾದ ಪಡ್ತಾ ಇದ್ದೀನಿ. ಆಸ್ಪತ್ರೆಯ ಎಲ್ಲ ಪ್ರಕ್ರಿಯೆ ಮುಗಿಸಿ ಇದೀಗ ಅವರ ಸ್ವಗೃಹಕ್ಕೆ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಅವರ ಪುತ್ರ ಗುರು ಇಲ್ಲಿದ್ದಾರೆ. ಇಲ್ಲಿ ಈಗ ಮನೆಯಲ್ಲಿ ಕೆಲವೊಂದು ಪೂಜಾ ನಿಯಮಗಳು, ಅವರ ಮನೆಯ ಪದ್ಧತಿ ಪ್ರಕಾರ ಅದನ್ನು ಮಾಡೋದಿದೆ. ಸುಮಾರು ಒಂದು 12:30 ತನಕ ಇಲ್ಲಿ ಆ ಪ್ರಕ್ರಿಯೆ ನಡೆಯುತ್ತೆ. 12:30 ನಂತರ ಚಿತ್ರೋದ್ಯಮದಲ್ಲಿ ಮತ್ತು ಅವರ ಅಭಿಮಾನಿಗಳು ಸುಮಾರು ಜನ ರವೀಂದ್ರ ಕಲಾಕ್ಷೇತ್ರಕ್ಕೆ ಸಾರ್ವಜನಿಕ ದರ್ಶನಕ್ಕಾಗಿ ನೀವೊಂದು ಏರ್ಪಾಡು ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರೋದ್ರಿಂದ ಇಲ್ಲಿಂದ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಸುಮಾರು 2 ಗಂಟೆಯ ಆಸುಪಾಸಿಗೆ ಅಲ್ಲಿಗೆ ತಂದು ಅಲ್ಲಿ ಸಾರ್ವಜನಿಕರ ಮತ್ತು ನಮ್ಮ ಚಿತ್ರೋದ್ಯಮದ ಎಲ್ಲ ಆತ್ಮೀಯರು ಹಾಗೂ ಅಭಿಮಾನಿಗಳ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿ ಸುಮಾರು 2 ಗಂಟೆಯಿಂದ ಬಹುಶಃ 3-3:30 ಗಂಟೆ ತನಕ 1.5 ಗಂಟೆಗಳ ಕಾಲ ಅಲ್ಲಿ ಕಲಾಕ್ಷೇತ್ರದಲ್ಲಿ ದರ್ಶನ ಮಾಡಬಹುದು. 3:30 ನಂತರ ಅಂತ್ಯಕ್ರಿಯೆಯನ್ನು ಕಲಾಕ್ಷೇತ್ರದಿಂದ ಪೀಣ್ಯದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಪೀಣ್ಯ ಕ್ರಿಮಿಟೋರಿಯಂ ಇದೆ ಗೊರಗುಂಟೆ ಪಾಳ್ಯದ ಹತ್ತಿರ. ಅಲ್ಲಿಗೆ ಸುಮಾರು ಒಂದು 4-4:30ಗೆ ಅಲ್ಲಿ ಪಾರ್ಥಿವ ಶರೀರ ತಲುಪಿದ ನಂತರ ಅಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರ ಫ್ಯಾಮಿಲಿಯವರು ಮಾಡಿದ್ದಾರೆ. ಕರ್ನಾಟಕದ ಇದೀಗ ಜನಾರ್ದನ್ ಅವರ ನಿವಾಸ ಸುಲ್ತಾನ್ ಪಾಳ್ಯದಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಮಾಲ್ತೇಶ್, ಆಗಲೇ ನಾವು ಗಮನಿಸ್ತಾ ಇದ್ವಿ, ರವೀಂದ್ರನಾಥ್ ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಒತ್ತಾಯ ಇದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ. ಸೊ ಈಗ ಆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ, ಯಾರೆಲ್ಲ ಬರ್ತಿದ್ದಾರೆ ಅಂತ ಅಂತಿಮ ದರ್ಶನಕ್ಕೆ? ಅವಿನಾಶ್, ಹಿರಿಯ ನಟ, ಹಾಸ್ಯ ನಟ ಜನಾರ್ದನ್ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಸುಲ್ತಾನ್ ಪಾಳ್ಯದಲ್ಲಿರ್ತಕ್ಕಂಥ ಅವರ ನಿವಾಸಕ್ಕೆ ಸಾಕಷ್ಟು ಕಲಾವಿದರು ಹಾಗೆ ಗಣ್ಯರು ಬರ್ತಾ ಇದ್ದಾರೆ. ಸೊ ಈಗಾಗಲೇ ಕೋಮಲ್ ಅವರು ಸೇರಿದಂತೆ, ಸೊ ಹಾಗೆ ಸಾರಾ ಗೋವಿಂದ್ ಅವರು ಸೇರಿದಂತೆ ಸಾಕಷ್ಟು ಗಣ್ಯರು ಕೂಡ ಆಗಮಿಸಿರ್ತಕ್ಕಂಥದ್ದು. ಸೊ ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ, ಮೊದಲಿದ್ದಂತಹ ಒಂದು ಪ್ಲಾನ್ ಪ್ರಕಾರ ಹೆಬ್ಬಾಳದಲ್ಲಿ ಅಥವಾ ಅಂತ್ಯಕ್ರಿಯೆಯನ್ನು ಅಂತ ಮಾಡುವಂತಹ ಪ್ಲಾನ್ ಇತ್ತು. ಅದರ ನಂತರ ಸಾಕಷ್ಟು ಕಲಾವಿದರ ಒಂದು ಬೇಡಿಕೆ ಮೇರೆಗೆ ಮತ್ತು ಅವರಿಗೆ ಅಂತಿಮ ದರ್ಶನವನ್ನು ಪಡಿಬೇಕು ಅನ್ನುವಂತಹ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ರ ಬೆನ್ನಲ್ಲೇ ಈಗ 12:30 ಸುಮಾರಿಗೆ ಸುಲ್ತಾನ್ ಪಾಳ್ಯದ ನಿವಾಸದಿಂದ ರವೀಂದ್ರ ಕಲಾಕ್ಷೇತ್ರವನ್ನು ತಲುಪಲಿದೆ. ಸೊ ಅದಾದ ನಂತರ ಅಲ್ಲಿ 3 ಗಂಟೆವರೆಗೂ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಆ 3 ಗಂಟೆ ನಂತರ ಪೀಣ್ಯದ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗಿ ಜನಾರ್ದನ್ ಅವರ ಅಂತ್ಯಕ್ರಿಯೆಯನ್ನು ಮಾಡುವಂತಹ ಎಲ್ಲಾ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಸಾಕಷ್ಟು ಕಲಾವಿದರು ಈಗ ಅಲ್ಲೇ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡೆಯುವಂತಹ ಸಿದ್ಧತೆಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಲ್ತೇಶ್.